ಲೋಕಸಭಾ ಚುನಾವಣೆನೇ ಈಗ ಇರುವಂತ ಟಾರ್ಗೆಟ್. ಗಿಫ್ಟ್ ಪಾಲಿಟಿಕ್ಸ್ಗೆ ಮುಂದಾದ್ರ ಕಾಂಗ್ರೆಸ್ ನಾಯಕರು ಅನ್ನೋ ಪ್ರಶ್ನೆ ಈಗ ಕಾಡ್ತಾ ಇದೆ. ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಗಿಫ್ಟ್ ಹಂಚಿಕೆ ಮಾಡಲಾಗಿದೆ. ಕಾಂಗ್ರೆಸ್ ನಾಯಕರು ಗಿಫ್ಟ್ ಹಂಚಿಕೆಗೆ ಹಾಗಾದ್ರೆ ಮುಂದಾದ್ರ. ಗಿಫ್ಟ್ ಬಾಕ್ಸ್ಗಳ ಮೇಲೆ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಭಾವಚಿತ್ರಗಳಿದೆ. ಸಂಸದ ಡಿಕೆ ಸುರೇಶ್, ಸ್ಥಳೀಯ ಶಾಸಕರ ಭಾವಚಿತ್ರ ಕೂಡ ಇದೆ. ಕಾಂಗ್ರೆಸ್ ಗಿಫ್ಟ್ ಹಂಚಿಕೆಗೆ ಬಿಜೆಪಿಯಿಂದ ಕೌಂಟರ್ ಕೂಡ ಕೊಡಲಾಗಿದೆ. ಬಿಜೆಪಿಯಿಂದ ಕುಕ್ಕರ್ ಸುರೇಶ ಅಂತ ಪೋಸ್ಟ್ ಮಾಡಲಾಗಿದೆ. ಗಿಫ್ಟ್ ಪಾಲಿಟಿಕ್ಸ್ಗೆ ಮುಂದಾಯ್ತಾ ಕಾಂಗ್ರೆಸ್? ಹಾಗಾದ್ರೆ ಲೋಕಸಭೆ ಚುನಾವಣೆ ಹತ್ರ ಆಗ್ತಾ ಇದೆ. ಡಿಕೆ ಸುರೇಶ್ ಅವರ ಫೋಟೋಗಳಿರುವಂತದನ್ನ ಗಮನಿಸ್ತಾ ಇದೀವಿ. ಆ ಬಾಕ್ಸ್ ಮೇಲೆ ಕ್ಲಿಯರ್ ಆಗಿದೆ. ಡಿಕೆ ಶಿವಕುಮಾರ್ ಅವರ ಫೋಟೋಗಳಿದೆ, ಸಿಎಂ ಸಿದ್ದರಾಮಯ್ಯ ಅವರ ಫೋಟೋ ಇದೆ, ಇತರ ಶಾಸಕರ ಫೋಟೋಗಳು ಕೂಡ ಇರುವಂತ ಒಂದು ಗಿಫ್ಟ್ ಬಾಕ್ಸ್ ಅನ್ನ ಹಂಚಿದ್ದಾರೆ ಅನ್ನುವಂತ ಆರೋಪ ಈಗ ಕೇಳಿ ಬರ್ತಾ ಇದೆ. ಇದಕ್ಕೆ ಬಿಜೆಪಿ ಕೂಡ ಕೌಂಟರ್ ಅನ್ನ ಕೊಟ್ಟಿದೆ. ಗಿಫ್ಟ್ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಮಾಜಿ ಶಾಸಕ ಸಿಟಿ ರವಿ ಅವರು ಕಿಡಿಕಾರಿದ್ದಾರೆ. ಹಾಗಾದ್ರೆ ಅವ್ರು ಏನು ಹೇಳಿದ್ದಾರೆ ಬನ್ನಿ ನೋಡೋಣ. ಸೀರೆ ಹಂಚೋದು, ಬಾಟ್ಲಿ ಕೊಡೋದು, ಇದೇ ಅವರ ಎಲೆಕ್ಷನ್ ತಂತ್ರಗಾರಿಕೆ ತಾನೇ. ಅವರಿಗೆ ವಿಶ್ವಾಸ ಇದ್ದರೆ, ನಾನು ಕೆಲಸ ಮಾಡಿದ್ದೀನಿ ಅನ್ನೋ ವಿಶ್ವಾಸ ಇದ್ದರೆ ಇವ್ಯಾವುದೂ ಮಾಡೋಕ್ಕೆ ಹೋಗಲ್ಲ. ಮತ್ತು ಕನಕಪುರ ರಿಪಬ್ಲಿಕ್ ನಡೆದಿರೋದೇ ಹಿಂಗೆ, ಇದೇನು ಹೊಸತೇನಲ್ಲ. ಕನಕಪುರ ರಿಪಬ್ಲಿಕ್ಕು ಆಲ್ವೇಸ್ ದೇ ಆರ್ ಡೂಯಿಂಗ್ ಸೇಮ್ ಥಿಂಗ್ಸ್, ಇದೇ ನಡೆದಿರೋದು. ಅಲ್ಲ, ಇನ್ನೇನು ನೋಡಿ, ಅವರಿಗೆ ಕುಕ್ಕರ್ ಹಂಚೋದು, ಸೀರೆ ಹಂಚೋದು, ಬಾಟ್ಲಿ ಕೊಡೋದು, ಇದೇ ಅವರ ಎಲೆಕ್ಷನ್ ತಂತ್ರಗಾರಿಕೆ ತಾನೇ. ಅವರಿಗೆ ವಿಶ್ವಾಸ ಇದ್ದರೆ, ನಾನು ಕೆಲಸ ಮಾಡಿದ್ದೀನಿ ಅನ್ನೋ ವಿಶ್ವಾಸ ಇದ್ದರೆ ಇವ್ಯಾವುದೂ ಮಾಡೋಕ್ಕೆ ಹೋಗಲ್ಲ. ಮತ್ತು ಕನಕಪುರ ರಿಪಬ್ಲಿಕ್ ನಡೆದಿರೋದೇ ಹಿಂಗೆ, ಇದೇನು ಹೊಸತೇನಲ್ಲ. ಕನಕಪುರ ರಿಪಬ್ಲಿಕ್ಕು ಆಲ್ವೇಸ್ ದೇ ಆರ್ ಡೂಯಿಂಗ್ ಸೇಮ್ ಥಿಂಗ್ಸ್, ಇದೇ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಪ್ರವೀಣ್. ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಪ್ರವೀಣ್, ಗಮನಿಸ್ತಾ ಇದ್ದೀವಿ, ಗಿಫ್ಟ್ ಹಂಚಿಕೆ ಮಾಡಿದ್ದಾರೆ, ಅದರಲ್ಲಿ ಕ್ಲಿಯರ್ ಆಗಿದೆ ಫೋಟೋಗಳು. ಆದರೆ ಯಾವಾಗ ಹಂಚಿಕೆ ಮಾಡಿದ್ದು ಅನ್ನುವಂಥ ಪ್ರಶ್ನೆಯೂ ಕೂಡ ಕಾಡ್ತಾ ಇದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಏನಿದೆ ಪ್ರವೀಣ್? ಅಶ್ವಿನಿ, ಲೋಕಸಭಾ ಚುನಾವಣೆಗೆ ಏನು ಕೆಲವೇ ದಿನಗಳು ಬಾಕಿ ಇದೆ ಅಂತಾನೆ ಹೇಳ್ಬೋದು. ಆದ್ರೆ ಸದ್ಯ ಕಾಂಗ್ರೆಸ್ನವರು ಗಿಫ್ಟ್ ಅನ್ನ ಕೊಡೋದ್ರ ಮುಖಾಂತರ ಮತದಾರನ ಸೆಳೆಯಲಿಕ್ಕೆ ಯತ್ನ ಮಾಡ್ತಾ ಇರುವಂತದ್ದು. ಅಂದ್ರೆ ಇದಕ್ಕೂ ಮುಂಚೆ ಒಂದು ವಿಧಾನಸಭಾ ಚುನಾವಣೆ ಹೊತ್ತಿನಲ್ಲಿ ಒಂದಷ್ಟು ಕ್ಷೇತ್ರಗಳಲ್ಲಿ ಗಿಫ್ಟ್ ಕಾರ್ಡ್ ನ ಕೊಟ್ಟಿ ಮತಗಳನ್ನ ಹಾಕ್ಸ್ಕೊಂಡಿದ್ರು ಅಂತೇಳಿ ಸಾಕಷ್ಟು ಆರೋಪ ಇತ್ತು. ಜೊತೆಗೆ ರಾಮನಗರ, ಮಾಗಡಿ ಜೊತೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಅವರು ಒಂದು ಕೂಪನ್ ಅನ್ನ ಹಂಚಿದ್ರು. ಆ ಕೂಪನ್ ಮುಖಾಂತರ ಅಂದ್ರೆ ಗೆದ್ದಂತ ಸಂದರ್ಭದಲ್ಲಿ ಇದಕ್ಕೆ 5,000 ರೂಪಾಯಿಗಳನ್ನ ಗಿಫ್ಟ್ ಅನ್ನ ಕೊಡ್ತೀವಿ ಅಂತೇಳಿ ಅವರ ಕಾರ್ಯಕರ್ತರು ಮತದಾರರಿಗೆ ಕಾರ್ಡ್ ಅನ್ನ ಹಂಚಿದ್ರು. ಆ ನಿಟ್ಟಿನಲ್ಲಿ ವಿಧಾನಸಭಾ ಚುನಾವಣೆಯ ನಂತರ ಕೊಡಬೇಕಾದಂತ ಗಿಫ್ಟ್ ಕಾರ್ಡ್ ಕೂಪನ್ ಏನು ಗಿಫ್ಟ್ ಏನಿದೆ ಅದನ್ನ ಈಗ ಲೋಕಸಭಾ ಚುನಾವಣೆ ಹತ್ತಿರ ಆಯ್ತದಂತೆ ಕೊಡೋಕೆ ಈಗ ಮುಂದಾಗಿರುವಂತದ್ದು. ಅಂದ್ರೆ ಸ್ಪಷ್ಟವಾಗಿ ಆ ಬಾಕ್ಸ್ ಮೇಲೆ ಡಿಕೆ ಶಿವಕುಮಾರ್, ಸಿದ್ದರಾಮಯ್ಯ ಮತ್ತೆ ಸ್ಥಳೀಯ ಶಾಸಕರು, ಎಂಪಿ ಅವರ ಫೋಟೋ ಇರುವಂತ ಒಂದು ಭಾವಚಿತ್ರ ಇರುವಂತ ಬಾಕ್ಸ್ ಅನ್ನ ಹಂಚಾರಂತದ್ದು. ಅಂದ್ರೆ ಕುಕ್ಕರ್ ಆಗಿರ್ಬೋದು, ಡಿನ್ನರ್ ಸೆಟ್ ಅನ್ನ ಪ್ರತಿ ಮನೆಗೂ ಹಂಚಾರಂತದ್ದು. ಪ್ರಮುಖವಾಗಿ ಅದರಲ್ಲಿ ಹೊಸ ವರ್ಷ ಜೊತೆಗೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಅಂತ ಹೇಳಿ ಆ ಬಾಕ್ಸ್ ಮೇಲೆ ಇರುವಂತದ್ದು. ಅಂದ್ರೆ ಹೊಸ ವರ್ಷಕ್ಕೆ ಕೊಡ್ಬೇಕು ಅಂತ ಹೇಳಿ ಒಂದಷ್ಟು ಯೋಜನೆಗಳನ್ನ ರೂಪಿಸ್ಕೊಂಡಿದ್ರು. ಆದ್ರೆ ಲೋಕಸಭಾ ಚುನಾವಣೆ ಹತ್ರ ಬಂದಂತ ಸಂದರ್ಭದಲ್ಲಿ ಕೊಟ್ಟದ್ದೇ ಆದಲ್ಲಿ ನಮ್ಗೆ ಮತ್ತಷ್ಟು ಲಾಭ ಆಗುತ್ತೆ, ಲೋಕಸಭಾ ಚುನಾವಣೆಯಲ್ಲೂ ಕೂಡ ನಮ್ಗೆ ಸಾಕಷ್ಟು ಅನುಕೂಲ ಆಗುತ್ತೆ ಅನ್ನೋ ಒಂದು ನಿಟ್ಟಿನಲ್ಲಿ ಈಗ ಕಾಂಗ್ರೆಸ್ನವರು ಪ್ರತಿ ಮನೆಗೂ ಹಂಚುತ್ತಾ ಇರುವಂತದ್ದು. ಸದ್ಯ ಇದೆಲ್ಲವನ್ನು ನೋಡೋದಾದ್ರೆ ಬಿಜೆಪಿ ಕೂಡ ಒಂದು ಟ್ವೀಟ್ ಅನ್ನ ಮಾಡಿತ್ತು. ಅಂದ್ರೆ ಕಾಂಗ್ರೆಸ್ನವರು ಪ್ರತಿ ಬಾರಿ ಒಂದು ಗಿಫ್ಟ್ ಅನ್ನ ಕೊಟ್ಟೆ ಮತದಾರರನ್ನ ಸೆಳೀತಾರೆ. ಹಾಗಾಗಿ ಗಿಫ್ಟ್ ಸುರೇಶ್, ಕುಕ್ಕರ್ ಸುರೇಶ್ ಅಂತ ಹೇಳಿ ಒಂದು ಪೋಸ್ಟ್ ಅನ್ನು ಕೂಡ ಫೇಸ್ಬುಕ್ ಅಲ್ಲಿ ಹಾಕಿರುವಂತದ್ದು. ಆ ನಿಟ್ಟಿನಲ್ಲಿ